ಒಂದು ಸಾರಿ ಬೆಳಗಾವಿಂದ ಬೆಂಗಳೂರಿಗೆ ಇಬ್ಬರು ಸ್ನೇಹಿತರು ಟ್ರೈನಲ್ಲಿ ಪ್ರಯಾಣ ಮಾಡಬೇಕಂತೇಳಿ ಹೋಗ್ತಾ ಇರ್ತಾರೆ. ಆವಾಗ ತಾನೇ ಬೆಳಗಾವಿನ ಒಂದು ಜಾತ್ರೆ ಮುಗಿಸಿ ಬೆಂಗಳೂರಿಗೆ ಪ್ರಯಾಣ ಬೆಳೆಸ್ತಾ ಹೋಗ್ತಾ ಇರ್ತಾರೆ. ಹೋಗ್ಬೇಕಾದ್ರಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ನೋಡ್ಕೊಂಡು ಹೋಗ್ತಾರೆ. ಟ್ರೈನೆಲ್ಲ ಫುಲ್ಲು ರಶ್ ಆಗಿರ್ತದೆ. ಮೊದಲಿಂದ ಲಾಸ್ಟ್ವರೆಗೂ ನೋಡ್ಕೊಂಡು ಹೋಗ್ತಾರೆ. ಫುಲ್ಲು ರಶ್ ಆಗಿರ್ತದೆ. ಕೊನೆಯ ಬೋಗಿ ಹತ್ರ ಹೋಗಿ ನೋಡ್ತಾರೆ, ಹೇಗಾದರೂ ಮಾಡಿ ನಾವು ಇವತ್ತು ಬೆಂಗಳೂರಿಗೆ ತಲುಪಬೇಕಲ್ಲ, ಏನು ಮಾಡೋದು ಎಂಬುದಾಗಿ. ಆವಾಗ ಜಾತ್ರೆಯಿಂದ ಬಂದಿರುವಾಗ ಅವರ ಬ್ಯಾಗಲ್ಲಿ ಒಂದು ಹಾವು ಇರ್ತದೆ. ಹಾವು ಅಂದರೆ ಪ್ಲಾಸ್ಟಿಕ್ ಹಾವು, ಜಾತ್ರೆ ತೊಗೊಂಡಿರ್ತಾರೆ. ಅದನ್ನು ತೆಗೆದು ಕೊನೆಯ ಬೋಗಿ ಒಳಗೆ ಹಾಕ್ಬಿಟ್ಟು ಹಾವು ಅಂತೇಳಿ ಬಡ್ಕೊತಾರೆ. ಬಡ್ಕೊಂಡಾದಮೇಲೆ ಅಲ್ಲಿದ್ದಂಥ ಎಲ್ಲ ಲಾಸ್ಟ್ನೇ ಬೋಗಿದ್ದು ಜನರು ಹಾವು ಅಂತಂತೇಳಿ ಎಲ್ಲ ಕೆಳಗೆ ಇಳಿದು ಓಡೋಗ್ಬಿಡ್ತಾರೆ. ಕೊನೆಗೆ ಆ ಬೋಗಿ ಎಲ್ಲ ಫುಲ್ ಖಾಲಿ. ಅವಾಗ ಇಬ್ಬರು ಸ್ನೇಹಿತರು ಹಬ್ಬ ಒಳ್ಳೆ ಆಯಿತು, ನಿದ್ರೆ ಮಾಡೋಣ ಎಂಬುದಾಗಿ ಹೋಗಿ ಬೋಗಿಲಿ ನಿದ್ದೆ ಮಾಡಿಬಿಡ್ತಾರೆ, ಯಾರೂ ಇಲ್ಲ ಎಂಬುದಾಗಿ. ಕೊನೆಗೆ ನಿದ್ದೆ ಮಾಡಿ ಎಚ್ಚರ ಆಗ್ತಾರೆ. ಬೆಳಕರ್ದಿರ್ತದೆ. ಅವ್ರು ತಿಳ್ಕೊಂಡ್ರೆ ಬೆಂಗಳೂರು ಬಂದಿದ್ವಿ ಎಂಬುದಾಗಿ. ಆವಾಗ ಅಲ್ಲಿ ಇಳಿತಾರೆ. ಇಳಿದು ನೋಡಿದ್ರೆ ಟಿ ಸಿನ ಕೇಳ್ತಾರೆ. ಟಿ ಸಿ ಬಂದು ನೋಡ್ತಾರೆ, ನಾವು ಬೆಂಗಳೂರು ಬಂದಿಲ್ವ ಎಂಬುದಾಗಿ. ಅವಾಗ ಟಿ ಸಿ ಹೇಳ್ತಾರೆ, ಇಲ್ಲ ಯಾರು ರಾತ್ರಿ ಹಾವು ಅಂತ ಇಲ್ಲಿ ಬಡ್ಕೊಂಡ್ರು, ಹಾಗಾಗಿ ಎಲ್ಲ ಇಳಿದು ಹೋಗ್ಬಿಟ್ರು. ಹಾಗಾಗಿ ಕೊನೆಯ ಬೋಗಿನ ನಾವು ಕಟ್ ಮಾಡಿ ಉಳಿದ ಬೋಗಿಯನ್ನು ನಾವು ಬಿಟ್ಬಿಟ್ಟು ಆ ಬೋಗಿ ಇಲ್ಲೇ ಇದೆ, ನೀವು ಇದರೊಳಗೆ ಮಲಗಿದ್ರಿ ಎಂಬುದಾಗಿ. ಸೊ ಇದರ ಅರ್ಥ ಏನಂದರೆ ಸ್ನೇಹಿತರೆ, ಪ್ರಿಯರೇ, ಸೊ ಇವತ್ತು ಮನುಷ್ಯನಿಗೆ ನಾವೇನಾದರೂ ಒಂದು ಒಳ್ಳೇದು ಮಾಡಬೇಕಂದ್ರೆ ಅದು ಒಳ್ಳೇದಾಗುತ್ತೆ, ಕೆಟ್ಟದ್ದು ಮಾಡಬೇಕಂದ್ರೆ ಅದು ನಮಗೆ ಕೆಟ್ಟದಾಗುತ್ತೆ. ಸೊ ಇವತ್ತು ಅವರು ಬೇರೆಯವ್ರಿಗೆ ಕೆಟ್ಟದ್ದು ಮಾಡಿ ನಮಗೆ ಮಾತ್ರ ಒಳ್ಳೇದಾಗಬೇಕೆಂಬುದಾಗಿ ಬಯಸಿದ್ರು. ಆದರೆ ನೋಡಬೇಕಾದ್ರೆ ಇಲ್ಲಿ ಇಡೀ ಬೋಗಿನೇ ಖಾಲಿಯಾಗಿತ್ತು. ಆ ಬೋಗಿನ ಮಾತ್ರ ಕಟ್ ಮಾಡಿ ತೆಗೆದು ಮಿಕ್ಕಿದ ಬೋಗಿನೆಲ್ಲ ಬಿಟ್ಟಿದ್ರು. ಅದು ಬೆಂಗಳೂರು ಹೋಗಿ ತಲುಪಿದೆ. ಇವರು ಎಲ್ಲಿದ್ದರೋ ಅಲ್ಲೇ ಇದ್ದರೆ, ರಾತ್ರಿ ಎಲ್ಲಿದ್ದರು, ಬೆಳಗ್ಗೆ ಕಣ್ಣು ಬಿಟ್ಟಾಗ ಅಲ್ಲೇ ಇದ್ದರೆ. ಸೊ ಅದರಿಂದ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನೆರೆಯವನನ್ನು ನಿನ್ನಂತೆ ಪ್ರೀತಿಸು ಎಂಬುದಾಗಿ. ಇವತ್ತು ಮನುಷ್ಯ ಏನು ಮಾಡ್ತಿದ್ದಾನೆ, ಇವತ್ತು ತನ್ನನ್ನು ಪ್ರೀತಿ ಮಾಡಿಕೊಂಡು ಬೇರೆ ಎಲ್ಲರನ್ನ ದ್ವೇಷ ಮಾಡ್ತಿದ್ದಾನೆ. ಇವತ್ತು ಮನುಷ್ಯ ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ತಾನೆ. ಆದ್ದರಿಂದ ದೇವ್ರ ಮಕ್ಕಳಾದ ನಾವು ಒಳ್ಳೆಯದನ್ನೇ ಮಾಡಲಿಕ್ಕೆ ಬಯಸಬೇಕೇ ಹೊರತು ಕುತಂತ್ರದಿಂದ ಅಥವಾ ಕೆಟ್ಟ ಬುದ್ಧಿಯಿಂದ ಅಥವಾ ದ್ವೇಷ ಹೃದಯದಿಂದ ಹೊಟ್ಟೆ ಕಿಚ್ಚಿನಿಂದ ಇವತ್ತು ನಾವು ಏನು ಮಾಡ್ತೀವೋ ಅದು ತಿರುಗಿ ವಾಪಸ್ ನಮಗೆ ಬರ್ತದೆ. ಸೊ ಈ ಇಬ್ಬರು ಸ್ನೇಹಿತರು ಎಲ್ಲಿ ಹತ್ತಿದ್ರೋ ಬೆಳಕರ್ದ ಕಣ್ಬಿಟ್ಟಾಗ ಅದೇ ಜಾಗದಲ್ಲೇ ಇದ್ದರು. ಸೊ ಇವತ್ತು ಮನುಷ್ಯನೂ ಅಷ್ಟೇ, ಅವನು ಮಾಡೋ ಕುತಂತ್ರ, ಅವನು ಮಾಡೋ ಹೊಟ್ಟೆ ಕಿಚ್ಚು ಇವತ್ತು ಅವನು ಎಲ್ಲಿರ್ತೋ. ಆದ್ದರಿಂದ ಮನುಷ್ಯನ ಹೊಟ್ಟೆ ಕಿಚ್ಚು ದ್ವೇಷ ಮನುಷ್ಯ ಎಲ್ಲಿರ್ತಾನೋ ಅದೇ ಜಾಗದಲ್ಲಿ ನಿಲ್ಲಿಸ್ತಾ ಇರ್ತು, ಮುಂದೆ ಆಗಲಿ ಅಥವಾ ಮೇಲೆ ಆಗಲಿ ತರುವುದಿಲ್ಲ. ಆದ್ದರಿಂದ ಹೊಟ್ಟೆ ಕಿಚ್ಚು ದ್ವೇಷ ಇವತ್ತು ಮನುಷ್ಯನನ್ನು ನಾಶ ಮಾಡ್ತದೆ.